PM ಸೂರ್ಯಗರ್ ಅಂತ. ಇದು ಒಂದು ಸಬ್ಸಿಡಿ ಪ್ರಾಜೆಕ್ಟ್ ಸರ್. ಆಕ್ಚುಲಿ ಸ್ವಂತ ಮನೆ ಇದೆ, ಒಂದು 2.5 ಸಾವಿರ ಬಿಲ್ ಕಟ್ತಾ ಇದ್ದಾರೆ ನೋಡಿ. 1 ಕಿಲೋವಾಟ್ಗೆ 30,000, 2ಕ್ಕೆ 60,000, 3 ಕಿಲೋವಾಟ್ ಮೇಲೆ 78,000 ತನಕ ಸಬ್ಸಿಡಿ ಸಿಗುತ್ತೆ ನಿಮಗೆ. ಸೊ ಇದು ಈ ವರ್ಷ ಲಾಸ್ಟ್ ಸರ್. ಬೆಂಗಳೂರಲ್ಲಿ ಈ OCCC ಸಮಸ್ಯೆ ತುಂಬಾನೇ ನಡೀತಾ ಇದೆ. ಈ ತರ ಚಿಕ್ಕ ಮನೆ ಇತ್ತಂದ್ರೆ ಇದೊಂದು 5 ಕಿಲೋವಾಟ್ ಸೆಟಪ್. ಸೊ ಲೋಡ್ ಏನು 1 ಕಿಲೋವಾಟ್ ಇದೆ, ಸೋಲಾರ್ ಇಂದ ಬರುತ್ತೆ, ಸೋಲಾರ್ ಇಂದ ರನ್ನಿಂಗ್ ಇದೆ. ಕರೆಂಟ್ ಇದೆ ಬಟ್ ಏನು ಯೂಸ್ ಇಲ್ಲ ನೋಡಿ. ಲಕ್ಷ ಕರೆಂಟ್ ಬಿಲ್ ಕಟ್ತಾರೆ. ಫ್ಯಾಕ್ಟ್ರೀಸ್, ಇಂಡಸ್ಟ್ರೀಸ್, ಗಾರ್ಮೆಂಟ್ಸ್ ಅವರೆಲ್ಲ ಬರುವಾಗ, ಸ್ಕೂಲ್, ಕಾಲೇಜ್ ಆಗಲಿ, ಪೆಟ್ರೋಲ್ ಬಂಕ್ ಆಗಲಿ, ಅವ್ರಿಗೆ ಈ ತರ ಹೈಬ್ರಿಡ್ ಸೊಲ್ಯೂಷನ್ಸ್ ಕೊಡ್ತಾ ಇದೀವಿ. ಸೊ ಇದಕ್ಕೂ 10 ವರ್ಷ ವಾರಂಟಿ ಇರುತ್ತೆ, ಇದಕ್ಕೂ 10 ವರ್ಷ ವಾರಂಟಿ ಇರುತ್ತೆ. ಹಿಂಗಿರಿನಲ್ಲಿ ಸರ್ವಿಸ್ ಸೆಂಟರ್ ಬೆಂಗಳೂರಲ್ಲಿ. ಸೊ ನಿಮಗೆ ಅಕ್ರಾಸ್ ಕರ್ನಾಟಕ ಸರ್ವಿಸ್ ಅನ್ನೋ ತಲೆನೋವಿಲ್ಲ. ಪೊಲ್ಯೂಟರಿ ಫಾರ್ಮ್ಸ್ ನೋಡಿ, ಲಕ್ಷ ಬಿಲ್ ಕಟ್ತಾರೆ, ಸೋಲಾರ್ ಹೋಗಲ್ಲ. 10 ಕಿಲೋವಾಟ್ ಇಂದ ಮೇಲೆ ಬರುವಾಗ ಈ ತರ ಅಕ್ರಾಸ್ ಕರ್ನಾಟಕ ಮಾಡ್ತಾ ಇದೀವಿ. ಪ್ಲಸ್ ಇಂಡಸ್ಟ್ರೀಸ್ 1,000 ಯೂನಿಟ್ ಯೂಸ್ ಮಾಡ್ತಾರೆ ತಿಂಗಳಿಗೆ. ಒಂದು 10 ಕಿಲೋವಾಟ್ ಹೋಗಿ ನೀವು 3 ಕಿಲೋವಾಟ್ ಸಬ್ಸಿಡಿ ಬೇಕಂತ ಅಷ್ಟು ತಗೊಂಡ್ರೆ ವರ್ಕೌಟೇ ಆಗಲ್ಲ ತಾನೆ. ಸೋಲಾರ್ ಅಂತ ಬರುವಾಗ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇಸ್ ಫಾಸ್ಟರ್. ನೀವು 10,000 ಬಿಲ್ ಕಟ್ತಾ ಇದ್ದೀರಾ, ನೀವು 10 ಕಿಲೋವಾಟ್ ಹೋಗ್ತೀರಾ, ನೀವು ಹಾಕಿರೋ ದುಡ್ಡು ಇನ್ನೂ ಬೇಗ ಬರುತ್ತೆ. 10 ಗಂಟೆಯಿಂದ 6 ಗಂಟೆ ತನಕ ಆಫೀಸ್ ಇರುತ್ತೆ. ದಯವಿಟ್ಟು ಆ ಟೈಮಲ್ಲಿ ಮಾತ್ರ ವಾಟ್ಸ್ಆಪ್ ಮಾಡಿಬಿಡಿ. ಸೊ ನನ್ನ ಹೆಸರು ನೆಲ್ಸನ್. ನಮ್ಮ ಕಂಪನಿ ನೇಮ್ ಬಂದು ನಮ್ಮ ಸೋಲಾರ್ ಅಂತ. ನಮ್ಮ ಆಫೀಸ್ ಇರೋದು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ. ಸೊ ಇವತ್ತೊಂದು 3 ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ ಸರ್. ಫಸ್ಟ್ ಥಿಂಗ್ ಬಂದ್ಬಿಟ್ಟು ನೀವು ನೋಡ್ಬೋದು ನನಗೆ PM ಸೂರ್ಯಗರ್ ಅಂತ. ಇದು ಒಂದು ಸಬ್ಸಿಡಿ ಪ್ರಾಜೆಕ್ಟ್ ಸರ್. ಆ್ಯಕ್ಚುಲಿ PM ಸೂರ್ಯಗರ್ ಬರುವಾಗ ತುಂಬ ಜನಕ್ಕೆ ನಾಲೆಜ್ ಇಲ್ಲ. ಯಾಕೆಂದರೆ ನಮ್ಮೂರು ಗೃಹ ಜ್ಯೋತಿ ಇದೆ, ಫ್ರೀ ಕರೆಂಟ್ ಇದೆ ಅಂತ ಫ್ರೀ ನಿಮಗೆ. ಅದನ್ನ ಮೇಲೆ ಸೇವಾ ಬೆಂಗಳೂರಲ್ಲಿ ಇದ್ದೀವಿ ನಾವು, ಬೆಂಗಳೂರು ಫುಲ್ ಮಾಡ್ತಾ ಇದ್ದೀವಿ. ಸ್ವಂತ ಮನೆ ಇದೆ, ಒಂದು 2.5 ಸಾವಿರ ಬಿಲ್ ಕಟ್ತಾ ಇದ್ದಾರೆ ನೋಡಿ. 1 ಕಿಲೋವಾಟ್ಗೆ 30,000, 2ಕ್ಕೆ 60,000, 3 ಕಿಲೋವಾಟ್ ಮೇಲೆ 78,000 ತನಕ ಸಬ್ಸಿಡಿ ಸಿಗುತ್ತೆ ನಿಮಗೆ. ಸೊ ಇದು ಈ ವರ್ಷ ಲಾಸ್ಟ್ ಸರ್. ತುಂಬ ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಸೊ ಅವ್ರಿಗೆ ನಾಲೆಜ್ ಬರಬೇಕಂತ ಫಸ್ಟ್ ಇದು ಇಂಪಾರ್ಟೆಂಟ್ ಟಾಪಿಕ್. ಸೆಕೆಂಡ್, ಬೆಂಗಳೂರಲ್ಲಿ ಈ OCCC ಸಮಸ್ಯೆ ತುಂಬಾನೇ ನಡೀತಾ ಇದೆ. ಸೊ ಇವಾಗ ಸರ್ಕಾರ ಏನು ಮಾಡಿದ್ದಾರೆ, August 15 ತನಕ ರೆಸಿಡೆನ್ಷಿಯಲ್ ಸೆಗ್ಮೆಂಟ್ಗೆ ಇವಾಗ ಒಂದು 2,800 ಸ್ಕ್ವೇರ್ ಫೀಟ್ ತನಕ ನೀವು ಕಟ್ಟಿದ್ದೀರಾ ಮನೆ. ನಿಮಗೆ ನೋಡಿ ಈ ಥರ ಚಿಕ್ಕ ಮನೆ ಇತ್ತಂದರೆ ಇದೊಂದು 5 ಕಿಲೋವಾಟ್ ಸೆಟಪ್, ಒಂದು 5 ಕಿಲೋವಾಟ್ ಇನ್ವರ್ಟರ್, ಒಂದು 5 ಕಿಲೋವಾಟ್, 3 ಕಿಲೋವಾಟಿಂದ ನಮ್ಮ ಹತ್ರ ಅವೈಲೇಬಲ್ ಇದೆ. ಇಲ್ಲ ದೊಡ್ಡ ಮನೆ ಇದೆ, ಲಿಫ್ಟ್ ಓಡಬೇಕು, AC ಓಡಬೇಕು, ನೀರು ಮೋಟ್ರ್ ಎಲ್ಲ ಓಡಬೇಕು ನೋಡಿ, ಈ ಥರ ದೊಡ್ಡದು 10, 15, 20. ಸೆಕೆಂಡ್ ಥಿಂಗ್, ಇಂಡಸ್ಟ್ರಿಯಲ್ ಸೆಗ್ಮೆಂಟ್ ಸರ್. ಇಂಡಸ್ಟ್ರಿಯಲ್ ಬರುವಾಗ ಟೆಂಪ್ರರಿ ಕನೆಕ್ಷನ್ ಇಲ್ಲ, ಡೀಸೆಲ್ ಜನರೇಟರ್ ಇಟ್ಕೊಂಡು ಓಡಿಸ್ತಾ ಇದ್ದಾರೆ. ಆ ಥರ ತುಂಬ ವೇರ್ಹೌಸಸ್ ಅಕ್ರಾಸ್ ಕರ್ನಾಟಕ ಇದೆ. ಬೆಂಗಳೂರೆಲ್ಲ ಅಕ್ರಾಸ್ ಕರ್ನಾಟಕ ಇದ್ದಾರೆ. ಪ್ಲಸ್ ಲಕ್ಷ ಕರೆಂಟ್ ಬಿಲ್ ಕಟ್ತಾರೆ. ಫ್ಯಾಕ್ಟ್ರೀಸು, ಇಂಡಸ್ಟ್ರೀಸು, ಗಾರ್ಮೆಂಟ್ಸು ಅವರೆಲ್ಲ ಬರುವಾಗ, ಸ್ಕೂಲ್, ಕಾಲೇಜ್ ಆಗಲಿ, ಪೆಟ್ರೋಲ್ ಬಂಕ್ ಆಗಲಿ, ಅವ್ರಿಗೆ ಈ ಥರ ಹೈಬ್ರಿಡ್ ಸೊಲ್ಯೂಷನ್ಸ್ ಕೊಡ್ತಾ ಇದ್ದೀವಿ. ಪ್ಲಸ್ ಅವ್ರಿಗೆ ಕರೆಂಟ್ ಇಲ್ಲ ಅಂದರು ನಮ್ಮ ಹತ್ರ ಈ ಥರ ನೋಡಿ, ಇದು ಚಿಕ್ಕದು, ಈ ಥರ ದೊಡ್ಡದಿದೆ ನಮ್ಮ ಹತ್ರ. 30 ಕಿಲೋವಾಟಿಂದ 125 ತನಕ, 125 ಕಿಲೋವಾಟ್ ತನಕ ಇನ್ವರ್ಟರ್ಸ್ ಇದೆ. ಪ್ಲಸ್ ಈ ಥರ ಬ್ಯಾಟ್ರೀಸ್ ಇದೆ. ಸೊ ನಿಮಗೆ ಪವರ್ ಕಟ್ ಆಯ್ತು ಅಂದರೆ ನೀವು ಡೀಸೆಲ್ ಜನರೇಟರ್ ಮೇಲೆ ಡಿಪೆಂಡೆನ್ಸ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ನೀವು ಇದರಲ್ಲೂ ಮಾಡ್ಬೋದು. ಪ್ಲಸ್ ರೀಸೆಂಟಾಗಿ ಬೆಸ್ಟ್ ಅಂತೀವಿ, ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅಂತ. ಅದು ತುಂಬ ದೊಡ್ಡ ಇಂಡಸ್ಟ್ರೀಸ್ಗೆ ಯೂಸ್ ಆಗುತ್ತೆ. ಅದನ್ನು ತೋರಿಸಿದ್ದೀವಿ ನಾವು ಆ್ಯಕ್ಚುಲಿ ನಮ್ಮ ಚಾನಲಲ್ಲಿ. ಸೊ ಈ ಥರ ಎಲ್ಲ ಇನ್ವರ್ಟರ್ಸು, ಬ್ಯಾಟ್ರೀಸ್ ನಮ್ಮ ಹತ್ರ ಇದೆ. ಬ್ಯಾಟ್ರೀಸ್ ಬರುವಾಗ ತುಂಬ ಜನ ಡೌಟ್ ಇರುತ್ತೆ, ಏನು ಸರ್ ಇದು ವಾಲಲ್ಲಿ ಈ ಥರ ಇದೆ ಅಂತ. ಸೊ ಇದು ಬಂದುಬಿಟ್ಟು ಲೆಡ್ ಆಸಿಡ್ ಬ್ಯಾಟ್ರಿ ಲೆಕ್ಕ ಮಾಡುವಾಗ, ಇದು ಆ್ಯಕ್ಚುಲಿ ಲಿಥಿಯಂ ಫೆರೋಫಾಸ್ಫೇಟ್ ಬ್ಯಾಟ್ರೀಸ್ ಅಂತೀವಿ. ಲೆಡ್ ಆಸಿಡ್ ಬ್ಯಾಟ್ರಿ ಬರುವಾಗ 150 years 4 ಬ್ಯಾಟ್ರಿ ಈಕ್ವಲೆಂಟ್ ಇರುತ್ತೆ. ಇವಾಗ ನಾನು ಈ ಲೆಡ್ ಆಸಿಡ್ ಇಡಬೇಕಂದ್ರೆ 1, 2, 3, 4 ಒಂದು ಸ್ಟ್ಯಾಂಡ್ ಥರ ಬರುತ್ತೆ. 6 ತಿಂಗಳು ಒಂದ್ಸತಿ ಡಿಸ್ಟಿಲ್ ವಾಟರ್ ಹಾಕಬೇಕು, ಎಲ್ಲನೂ ಮಾಡಬೇಕು. ಇದರಲ್ಲಿ ಮೇಂಟೆನೆನ್ಸ್ ಅನ್ನೋದು ಏನೂ ಇಲ್ಲ. ಯಾಕೆ ನಮ್ಮಲ್ಲಿ ಇನ್ವರ್ಟರ್ ಮೇಂಟೆನೆನ್ಸ್, ಬ್ಯಾಟ್ರೀಸು ಮೇಂಟೆನೆನ್ಸ್ ಇಲ್ಲ. ಸೊ ಇದಕ್ಕೂ 10 ವರ್ಷ ವಾರಂಟಿ ಇರುತ್ತೆ, ಇದಕ್ಕೂ 10 ವರ್ಷ ವಾರಂಟಿ ಇರುತ್ತೆ. ಬೆಸ್ಟ್ ಪಾರ್ಟ್, ಇದು ನಾವು ಡೇ ಜೊತೆ ಏನು ಟೈಪ್ ಮಾಡಿದ್ದೇವೆ, ಕೆಂಗೇರಿನಲ್ಲಿ ಸರ್ವಿಸ್ ಸೆಂಟರ್ ಬೆಂಗಳೂರಲ್ಲಿ. ಸೊ ನಮಗೆ ಅಕ್ರಾಸ್ ಕರ್ನಾಟಕ ಸರ್ವಿಸ್ ಅನ್ನೋ ತಲೆನೋವಿಲ್ಲ. ಇನ್ನೊಂದು ಏನಂದರೆ ಇದೆಲ್ಲ ಆನ್ಲೈನ್. ಸೊ ಮುಂಚಿನ ಕಾಲ ಇತ್ತು, ನಿಮ್ಗೆ ಡೌಟ್ ಇರುತ್ತೆ, ಸರ್ ಇದು ಓಡುತ್ತಾ, ಏನಾಗುತ್ತೆ, ಇಷ್ಟು ಬರುತ್ತೆ, ಅಷ್ಟು ಬರುತ್ತೆ, ಆ ಥರ ಏನಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ, ಇದು ಆಫೀಸ್ ಕನೆಕ್ಟ್ ಮಾಡಿದ್ದೀನಿ, ಏನು ಬರುತ್ತೆ ಅದು ತೋರಿಸುತ್ತೆ ನೋಡಿ. ಲೋಡ್ ನೋಡಿ ಏನು ಬರುತ್ತೆ ಅದು ಬಿಸಿಲಿಂದ, ಹಂಗೆ ಆಲ್ರೆಡಿ ಬ್ಯಾಟ್ರಿ 100% ಇದೆ. ಸೊ ಲೋಡ್ ಏನು 1 ಕಿಲೋವಾಟ್ ಇದೆ, ಸೋಲಾರಿಂದ ಬರುತ್ತೆ, ಸೋಲಾರಿಂದ ರನ್ನಿಂಗ್ ಇದೆ. ಕರೆಂಟ್ ಇದೆ ಬಟ್ ಏನೂ ಯೂಸ್ ಇಲ್ಲ ನೋಡಿ. ಸೊ ಈ ಥರ. ಸೊ ಸಾಯಂಕಾಲ 6 ಗಂಟೆ ಆಯಿತು, ನಿಮ್ಮದು ಟೆಂಪ್ರರಿ ಬಿಲ್ಲಿಂಗ್ ಇದೆ, ತುಂಬ ಬಿಲ್ ಕಟ್ತಾರೆ, ಬ್ಯಾಟ್ರಿಯಿಂದ ಡಿಸ್ಚಾರ್ಜ್ ಇಡ್ಬೋದು. ಎಲ್ಲ ಸೆಟ್ಟಿಂಗ್ಸ್ ಸರ್, ಆನ್ಲೈನಲ್ಲೇ ಸೆಟ್ಟಿಂಗ್ಸ್ ಮಾಡ್ತೀವಿ. 70% ಡಿಸ್ಚಾರ್ಜ್, 70% ತನಕ ಬ್ಯಾಟ್ರಿ ಡಿಸ್ಚಾರ್ಜ್ ಆಗುತ್ತೆ, ಆಮೇಲೆ ಕರೆಂಟಿಗೆ ಬೀಳುತ್ತೆ. ನಾಳೆ ಬೆಳಗ್ಗೆ ತಿರ್ಗಾ ಸೂರ್ಯ ಬರುವಾಗನೇ ಇದನ್ನು ಸ್ಟಾರ್ಟ್ ಮಾಡಬೇಕು. 6 ಗಂಟೆ ಬೆಳಗ್ಗೆ ಯಾವಾಗ ಸೂರ್ಯ ಬರುತ್ತೆ ಆವಾಗ ಇದು ಚಾರ್ಜ್ ಆಗುತ್ತೆ. ಸೊ ಈ ಥರ ಸೆಟ್ಟಿಂಗ್ಸ್ ಇರುತ್ತೆ ನಿಮಗೆ. ಸೊ ನಮ್ಮ ಈ ಇನ್ವರ್ಟರ್ಸ್ ಡಿಫರೆನ್ಸ್ ಏನಂದರೆ, ನೀವು ಲೋಕಲಲ್ಲಿ ಇನ್ವರ್ಟರ್ ತೊಗೊಂಡು ಹಾಕ್ತೀರಾ. ಫಸ್ಟ್ ಡಿಫರೆನ್ಸ್ ಅದು ಆಫ್ ಗ್ರಿಡ್ ಇನ್ವರ್ಟರ್ಸ್ ಇರುತ್ತೆ. ಅದರಲ್ಲಿ ನೀವು KEBಗೆ ವಾಪಸ್ ಕೊಡೋಕ್ಕಾಗಲ್ಲ, ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ. ನಾಳೆ ನಿಮಗೆ ಪರ್ಮನೆಂಟ್ ಬಿಲ್ ಬಂತು, ಈ ಸಮಸ್ಯೆ ಸರಿ ಆಯ್ತು, ನಿಮಗೆ ಪರ್ಮನೆಂಟ್ ಬಿಲ್ ಬಂತು, ಆ ಕಸ್ಟಮರ್ಸು ಸೇಮ್ ಇನ್ವರ್ಟರ್, ಸೇಮ್ ಪ್ಯಾನಲ್, ಸೇಮ್ ಸೆಟಪ್ ಇಟ್ಕೊಂಡು ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ನಿಮಗೆ 25 ವರ್ಷ ಅಗ್ರಿಮೆಂಟ್ ಇರುತ್ತೆ. ಸೊ ಇವಾಗ ನೀವೇ ನೋಡಿ, ಇವಾಗ ಪೊಲ್ಯೂಟರಿ ಫಾರ್ಮ್ಸ್ ನೋಡಿ, ಲಕ್ಷ ಬಿಲ್ ಕಟ್ತಾರೆ, ಸೋಲಾರ್ ಹೋಗಲ್ಲ. ತುಂಬ ಜನ ಇದ್ದಾರೆ. ಇವಾಗ ಆಟೋಮೇಟೆಡ್ ಬಂದಿದೆ ಪೊಲ್ಯೂಟರಿ ಫಾರ್ಮ್ಸು, ಅವರು ಹೋಗಲ್ಲ. ನಮ್ಮ ಕಸ್ಟಮರ್ಸೇ ತುಂಬ ಜನ ನಮ್ಮ ಹತ್ರ ಸೋಲಾರ್ ಪಂಪ್ ಅವರೇ ಹಾಕಿರ್ತಾರೆ. ಅಲ್ಲಿಂದ ಒಂದು ಚೇಂಜ್ ಓವರ್ ಹಾಕಿಬಿಟ್ಟು ಅವ್ರು ಈ ಥರ ಸೆಟಪ್ ಮಾಡ್ಕೊಡ್ತೀನಿ. ಆ ಮನೆಗೆ ಬೇಕಾಗುತ್ತೆ ಕರೆಂಟ್, ಯಾಕಂದರೆ ವಿಲೇಜ್ ಕರೆಂಟ್ ಅಂತೀವಿ ನೋಡಿ. ಸೊ 4 ಅವರ್ ಬರುತ್ತೆ, 5 ಅವರ್ ಬರುತ್ತೆ, ಆಮೇಲೆ ಕರೆಂಟೇ ಬರಲ್ಲ. ಸೊ ಆ ಥರ ಬರುವಾಗ ಈ ಸೆಟಪ್ಸ್ನ ಯೂಸ್ ಮಾಡ್ಬೋದು ಕಸ್ಟಮರ್ಸ್ಗೆ. ಸೊ 10 ಕಿಲೋವಾಟಿಂದ ಮೇಲೆ ಬರುವಾಗ ಈ ಥರ ಅಕ್ರಾಸ್ ಕರ್ನಾಟಕ ಮಾಡ್ತಾ ಇದ್ವಿ. ಪ್ಲಸ್ ಇಂಡಸ್ಟ್ರೀಸ್ ಸೋಲಾರ್ ನೋಡಿ, ಹೈಬ್ರಿಡ್ ಅಂತೀವಿ, ಆನ್ ಗ್ರಿಡ್ ಅಂತೀವಿ. ನೋಡಿದ್ರೆ ಒಂದು ಡಿಫರೆನ್ಸ್ ಇದೇನು, ಹೈಬ್ರಿಡ್ ಅಂದರೆ ಬ್ಯಾಟ್ರಿ ಜೊತೆ ಬರುತ್ತೆ, ಆನ್ ಗ್ರಿಡ್ ಅಂದರೆ ಬ್ಯಾಟ್ರಿ ಬರಲ್ಲ. ಸೊ ನೀವು ಆನ್ ಗ್ರಿಡ್ ಹಾಕಿದ್ದೀರಾ, ಯೂಸ್ ಮಾಡ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ಪವರ್ ಕಟ್ ಆಯಿತು,
ನೀವೊಂದು UPS ಇಟ್ಕೊಂಡಿರ್ತೀರಿ, ಅದರಿಂದ ಮಾತ್ರ ಬ್ಯಾಕಪ್ ಬರುತ್ತೆ. ನಿಮ್ದು ಲೈಟು ಫ್ಯಾನ್ ಏನಿದೆ ಅದು ಮಾತ್ರ ಓಡುತ್ತೆ, ಪ್ರತಿಯೊಂದು ಓಡಲ್ಲ. ಅದು ಇದೇ ಸೇಮ್ ಹೈಬ್ರಿಡ್ ಅಂತ ಬರುವಾಗ ಎಲ್ಲಾನು ಓಡುತ್ತೆ. ನಿಮ್ಗೆ ಆ ಕರೆಂಟ್ ಮೇಲೆ ಡಿಪೆಂಡೆನ್ಸಿ ಇಲ್ಲ. ಇವತ್ತು ಶೆಡ್ಯೂಲ್ ಪವರ್ ಕಟ್ ಇದೆ, ಆವತ್ತೇನಾಗುತ್ತೆ ಆನ್ ಗೇಡ್ ಹಾಕಿದ್ರು ನಿಮ್ಗೆ ವರ್ಕ್ ಆಗಲ್ಲ. ಹೈಬ್ರಿಡ್ ಇತ್ತಂದರೆ ನಿಮ್ಮದು ಮನೆಯಲ್ಲಿರೋ ಏನು ಎಲ್ಲ ಎಕ್ವಿಪ್ಮೆಂಟ್ಸ್ ಇರಲಿ ಎಲ್ಲಾನು ಓಡುತ್ತೆ. ಸೊ ಇದಕ್ಕೆ ನಿಮಗೆ 78,000 ಸಬ್ಸಿಡಿ ಸಿಗುತ್ತೆ 3 ಕಿಲೋವಾಟಿಂದ ಮೇಲೆ ಹೋಗುವಾಗ. ಇದು ಬಂದುಬಿಟ್ಟು ಮನೆಗೆ ಮಾತ್ರ. ಇವತ್ತು ಡೌಟ್ ಇರುತ್ತೆ, ಸರ್ ನಂದು ಬಾಡಿಗೆ ಮನೆ ಇದೆ, 4-5 ಬಾಡಿಗೆ ಮನೆ ಮಾಡೋಕ್ಕಾಗುತ್ತೆ ಅಂತ. ಖಂಡಿತ ಆಗಲ್ಲ. ಇದು ನಿಮ್ಮ ಸ್ವಂತ ಮನೆಗೆ ವರ್ಕೌಟ್ ಆಗುತ್ತೆ. ಕಾರಣ ಏನಂದರೆ ಬಾಡಿಗೆ ಮನೆಯವರು ಆಲ್ರೆಡಿ ಗುರು ಜೊತೆ ಇರ್ತಾರೆ. ಸೊ ನೀವು ಅವ್ರಿಗೆ ಇನ್ವೆಸ್ಟ್ ಮಾಡಿ ಮಾಡ್ಕೊಡ್ಬೇಕಂತ ಅವಶ್ಯಕತೆನೇ ಇಲ್ಲ. ಸೊ ಇದು ನಾವು ಮಾಡ್ತಾ ಇರೋದು ಬೆಂಗಳೂರು ಮಾತ್ರ, ಬ್ಯಾಂಗ್ಳೂರ್ ಔಟ್ಸ್ಕಟ್ಸು. ಸೊ ಬೆಂಗಳೂರಲ್ಲಿ ಸ್ವಂತ ಮನೆಯದು ಮಿನಿಮಮ್ 2,000-2,500 ಮೇಲೆ 5,000, 8,000, 10,000. ನಿಮ್ಗೆ ಎಲೆಕ್ಟ್ರಿಕ್ ಕಾರ್ ಇದೆ, ಸೊ ನೈಟಲ್ಲೇ ಚಾರ್ಜ್ ಮಾಡ್ತೀರಾ. ಅವರು ಈ ಥರ ಬೆನಿಫಿಟ್ಸ್ ಹೋದರೆ ನಿಮಗೂ ವರ್ಕೌಟ್ ಆಗುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್. ಕಾರಣ 31st March 2027 ಆಮೇಲೆ ನೀವು ಸೋಲಾರ್ ಹೋಗ್ತೀರಾ ಅಂದರೆ ನಿಮಗೆ ಸಬ್ಸಿಡಿ ಅಮೌಂಟ್ ಸಿಗಲ್ಲ. ಸರ್ಕಾರ ಇದನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಇಲ್ವಾ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಇದು ರೆಸಿಡೆನ್ಷಿಯಲ್ ಸೆಗ್ಮೆಂಟ್ ಮಾತ್ರ. ಸಬ್ಸಿಡಿ ನಾವು ಒಂದು 25,000 ನಮ್ಗೆ ಸಿಗುತ್ತೆ ಅಂತಂದ್ರೆ ಕರೆಕ್ಟ್. ಸೊ ನಾವು ಎಷ್ಟು ಸ್ಟಾರ್ಟಿಂಗ್ ಕಟ್ಟಬೇಕು? ಫಾರ್ ಎಕ್ಸಾಂಪಲ್ ಸರ್, ಒಂದು 3 ಕಿಲೋವ್ಯಾಟ್ ಇಟ್ಕೊಳ್ಳಿ. ಸೊ 3 ಕಿಲೋವ್ಯಾಟ್ ಜನರಲಿ 2 ಲಕ್ಷ ಹತ್ರ 2,10,000 ಆಗುತ್ತೆ. ನಾವು ಈ ಒಂದು ಆಗಸ್ಟ್ ಆಫರ್ ಅಂತ 1,90,000 ಮಾಡ್ತಾ ಇದ್ದೀವಿ. ನಿಮ್ಮ ಇನ್ವೆಸ್ಟ್ಮೆಂಟ್ 1,90,000 rupees. ನಿಮಗೆ ವಾಪಸ್ ಬರೋದು 78,000. ಏನು ನೀವು 1,90,000 ಹಾಕಿದ ಮೇಲೆ ಬರುತ್ತೆ. ಸೊ ಅಪ್ಲಿಕೇಶನ್ ಎಲ್ಲ ಹಾಕ್ತೀವಿ, ಇನ್ಸ್ಟಾಲೇಷನ್ ಎಲ್ಲ ಮಾಡ್ತೀವಿ, ಗೌರ್ಮೆಂಟ್ ಕಡೆಯಿಂದ ಬಂದು ನೋಡ್ತಾರೆ, ನೋಡಿ ಎಲ್ಲ ಎಸ್ ಅಂದಿದ್ಮೇಲೆ ಆವತ್ತಿಂದ ಕಮಿಷನಿಂಗ್ ಮಾಡ್ತಾರೆ. ಮ್ಯಾಕ್ಸಿಮಮ್ ಒಂದು 10 to 15 ಡೇಸ್ ಒಳಗೆ ನಿಮ್ಮ ಅಕೌಂಟ್ಗೆ, ನಿಮ್ಮ ಪರ್ಸನಲ್ ಅಕೌಂಟ್ಗೆ ಈ ದುಡ್ಡು ಬೀಳುತ್ತೆ. ಇವಾಗ 3 ಕಿಲೋವ್ಯಾಟ್ ಹಾಕಿದ್ರು 78,000 ಸಬ್ಸಿಡಿ ಬಂತು. 3 ಕಿಲೋವ್ಯಾಟ್ ಜನರೇಟ್ ಮಾಡೋದು ನಿಮ್ಗೆ ಆವ್ರೇಜು ಒಂದು 300 ಯೂನಿಟ್. ಬಿಸಿಗಾಲದ 350 ಮೇಲೇನೂ ಹೋಗುತ್ತೆ. ಮಳೆಗಾಲ ಬರುವಾಗ ಖಂಡಿತ ಕಡಿಮೆ ಆಗುತ್ತೆ. ಅವ್ರು ಏನು ಮಾಡ್ತಾರೆ, 3 ಕಿಲೋವ್ಯಾಟ್ ಹಾಕೊಳ್ತಾರೆ. ಅವ್ರ ಕನ್ಸಂಪ್ಷನ್ 500-600 ಯೂನಿಟ್. ಹಂಗಾರೆ ನೀವು 5 ಕಿಲೋವ್ಯಾಟ್ ಹೋಗಬೇಕು. ಕಸ್ಟಮರ್ ಸೋಲಾರ್ ಹಾಕಿನೂ ವರ್ಕ್ ಆಗಲ್ಲ. ಸೊ ಸೋಲಾರ್ ಅನ್ನೋದು ಜಸ್ಟ್ ಒಂದು ಏನಂತಾರೆ, ಇಷ್ಟು ಕಿಲೋವ್ಯಾಟ್ ಹಾಕಿದ್ರೆ ಇಷ್ಟು ಜನರೇಷನ್ ಅಂತ ಬರುತ್ತೆ. ಸ್ವಲ್ಪ ಹಿಂಗೆ ಬನ್ನಿ ನಾನು ತೋರಿಸ್ತೀನಿ, ರಫ್ ಎಕ್ಸಾಂಪಲ್ ಸರ್. ನಿಮಗೆ ಡೌಟ್ ಇರುತ್ತೆ, ಎಷ್ಟು ಕಿಲೋವ್ಯಾಟ್ ಎಷ್ಟು ಜನರೇಟ್ ನೋಡಿ. 3 ಕಿಲೋವ್ಯಾಟ್ 350 ಅಂತ ಜನರೇಟ್ ಆಗುತ್ತೆ. ಮಳೆಗಾಲದಲ್ಲಿ 200 ಚೇಂಜ್ ಬರುತ್ತೆ, ಬಿಸಿಲಲ್ಲಿ 400 ಮೇಲೂ ಹೋಗುತ್ತೆ. ಸೊ ಇದು ಕಸ್ಟಮರ್ಗೆ ಕ್ಲಾರಿಫಿಕೇಶನ್. ನೀವು ಇವಾಗ ನೋಡಿ 1,000 ಯೂನಿಟ್ ಯೂಸ್ ಮಾಡ್ತಾರೆ ತಿಂಗಳಿಗೆ, ಒಂದು 10 ಕಿಲೋವ್ಯಾಟ್ ಹೋಗಿ ನೀವು 3 ಕಿಲೋವ್ಯಾಟ್ ಸಬ್ಸಿಡಿ ಬೇಕಂತ ಅಷ್ಟು ತೊಗೊಂಡ್ರೆ ವರ್ಕೌಟೇ ಆಗಲ್ಲ ತಾನೆ. ಸೊ ಹಂಗಾಗಿ ಕಸ್ಟಮರ್ಗೆ ಸೋಲಾರ್ ಅಂತ ಹಾಕುವಾಗ ಕ್ಲಾರಿಟಿ ತೊಗೊಂಡೇ ಕೊಡ್ತೀವಿ. ಒಂದು ಸೆಕೆಂಡು, ನಮ್ಮೂರಲ್ಲಿ ಬೆಸ್ಕಾಮ್ ಏನು ಮಾಡ್ತಾರೆ ಅಂದರೆ, ಈ ಯೂನಿಟ್ ಏನು ಎಕ್ಸ್ಟ್ರಾ ಜನರೇಟ್ ಆಗುತ್ತೆ ಅದಕ್ಕೆ ಪರ್ ಯೂನಿಟ್ಗೆ ನಾನ್ ಸಬ್ಸಿಡಿಗೆ 3 ರೂಪೀಸ್ ಚೇಂಜು, ಸಬ್ಸಿಡಿಗೆ 2 ರೂಪೀಸ್ ಚೇಂಜ್ ಅವ್ರು ನಿಮಗೆ ದುಡ್ಡು ಕೊಡ್ತಾರೆ. ಏನು ನೀವು ಎಕ್ಸ್ಟ್ರಾ ಎಕ್ಸಸ್ ಏನು ಕೊಡ್ತಾ ಇದ್ದೀರಾ, ಮಿನಿಮಮ್ 5 ಕಿಲೋವ್ಯಾಟ್ ಇದೆ ಅಂದರೆ 5 ಕಿಲೋವ್ಯಾಟ್ ಇಷ್ಟು ಕಟ್ಟಬೇಕು, 600 ರೂಪಾಯಿ ಎಷ್ಟು ಕಟ್ಟಬೇಕು. ಅದು ಝೀರೋ ಆಗಿ ಎಕ್ಸಸ್ ಏನು ಎಕ್ಸ್ಪೋರ್ಟ್ ಆಗುತ್ತೋ ಆ ದುಡ್ಡು 25 ಇಯರ್ಸ್ ತನಕ ಅಗ್ರಿಮೆಂಟ್ ಇರುತ್ತೆ ನಿಮಗೆ ಬೆಸ್ಕಾಮ್ ಜೊತೆ, PPA ಪವರ್ ಪರ್ಚೇಸ್ ಅಗ್ರಿಮೆಂಟ್. ಆ ದುಡ್ಡು 25 ವರ್ಷ ತನಕ ನಿಮ್ಮ ಅಕೌಂಟಲ್ಲಿ ಬೆಸ್ಕಾಮ್ ಅವ್ರು ಹಾಕ್ತಾರೆ. ಅದಕ್ಕೆ ನಾವು ಅಂತೀವಿ ಸೋಲಾರ್ ಅಂತ ಬರುವಾಗ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇಸ್ ಫಾಸ್ಟರ್. ನೀವು 10,000 ಬಿಲ್ ಕಟ್ತಾ ಇದ್ದೀರಾ, ನೀವು 10 ಕಿಲೋವ್ಯಾಟ್ ಹೋಗ್ತೀರಾ, ನೀವು ಹಾಕಿರೋ ದುಡ್ಡು ಇನ್ನೂ ಬೇಗ ಬರುತ್ತೆ. ಸೊ ಆನ್ಗ್ರೇಡ್ ಆಗಲಿ ಬರುವಾಗ ಮ್ಯಾಕ್ಸಿಮಮ್ 4 5 ವರ್ಷ ಸರ್, ಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬರು ಕಸ್ಟಮರ್ ನೆನ್ಸನ್ 50 ಕಿಲೋವ್ಯಾಟ್ಗೆ ಕೊಟೇಶನ್ ಕಲ್ಸಂತ, ಸರ್ ನಿಮ್ಮದು ಶೀಟ್ ಸ್ಟ್ರಕ್ಚರಾ, ನಾನು ಸ್ಟ್ರಕ್ಚರ್ ಮಾಡಿ ಹಾಕಬೇಕಾ, AC ವೈರಿಂಗ್ ಎಷ್ಟು ಶೂಟಿಂಗ್ ಏನು ಗೊತ್ತಿಲ್ಲ. ಸೊ ಬ್ಲೈಂಡಾಗಿ ಹೇಳೋಕ್ಕಾಗಲ್ಲ. ಅದಕ್ಕೆ ಆವ್ರೇಜ್ ಅಪ್ರಾಕ್ಸಿಮೇಟ್ ಕಾಸ್ಟಿಂಗ್ ನಮ್ಮ ವೆಬ್ಸೈಟ್ ಆಲ್ರೆಡಿ ಹಾಕಿದ್ದೀವಿ ನಾವು, ಕಸ್ಟಮರ್ ಹೋಗಿ ನೋಡ್ಬೋದು. ಸೊ ನೀವು ನಮ್ಮ ಸೈಟ್ ವಿಸಿಟ್ ಅವ್ರು ಬರುವಾಗ ಅವ್ರು ಇನ್ಫಾರ್ಮ್ ಮಾಡ್ತಾರೆ, ಸರ್ ನೋಡಿ ಸರ್ ಈ ಥರ ರೂಟಿಂಗ್ ಇದೆ, ಇನ್ವರ್ಟರ್ ಈ ಥರ ನಿಮಗೂ ಏನು ಬೇಕು, ಇವಾಗ ನನಗೆ ಈ ಥರ ಕಸ್ಟಮೈಸ್ ಈ ಥರ ಬೇಕು, ಅದನ್ನ ಪ್ರಕಾರ ನಾವು ಸೊಲ್ಯೂಷನ್ಸ್ ಕೊಡ್ತೀವಿ. ನೀವು ಕಾಲ್ ಮಾಡ್ಬೋದು, ಇಲ್ಲ ಕಾಲ್ ಬಿಸಿ ಅಂದರೆ ವಾಟ್ಸಪ್ ಮಾಡಿದ್ರೆ ಸಾಕು, ನಮಗೂ ಕ್ಲಾರಿಟಿ ಆಗುತ್ತೆ. ಓಕೆ ಇಷ್ಟು ಬಿಲ್ ನೋಡಿ ಇಷ್ಟು ಕಟ್ತಾ ಇದ್ರೆ ಇಷ್ಟು. ಸೊ ನೀವು ಇಷ್ಟು ಸೋಲಾರ್ ಹೋದ್ರೆ ನಿಮ್ಗೆ ಇಷ್ಟು ಬಿಲ್ ಝೀರೋ ಆಗುತ್ತೆ. ಯಾಕಂದ್ರೆ 25 ವರ್ಷ ಅಗ್ರಿಮೆಂಟ್ ಇರುತ್ತೆ KEB ಜೊತೆಗೆ. ಎಲ್ಲ ಡೀಟೇಲ್ಸು ನಾವು ಇನ್ಫಾರ್ಮ್ ಮಾಡ್ತೀವಿ ಅದರಲ್ಲಿ. ಎಸ್ ಸರ್, 10 ಕಿಲೋವ್ಯಾಟ್ ಅನುಭವ ಅಕ್ರಾಸ್ ಕರ್ನಾಟಕ ಮಾಡ್ತಾ ಇದೀವಿ. ಈ ಸಬ್ಸಿಡಿ ಪ್ರಾಜೆಕ್ಟ್ ಮಾತ್ರ ಬೆಂಗಳೂರು ಮಾತ್ರ ಮಾಡ್ತಾ ಇದೀವಿ. ಕಾರಣ ಆ ಲಾಜಿಸ್ಟಿಕ್ಸ್ ಇರೋದ್ರಿಂದ ಮಾತ್ರ. ಕೆಳಗೆ ಬರೋ ನಂಬರ್ಸ್ಗೆ ಕಾಲ್ ಮಾಡಿ. 10 ಗಂಟೆಯಿಂದ 6 ಗಂಟೆ ತನಕ ಆಫೀಸ್ ಇರುತ್ತೆ. ಸಂಡೇಸು ಹಬ್ಬ ಇರುವಾಗ ಖಂಡಿತ ರಜಾ ಇರುತ್ತೆ, ಆವಾಗ ರಜಾ ಇರುತ್ತೆ. ಸೊ ದಯವಿಟ್ಟು ಆ ಟೈಮಲ್ಲಿ ಮಾತ್ರ ವಾಟ್ಸಪ್ ಮಾಡಿಬಿಡಿ. ಆವಾಗ ನೆಕ್ಸ್ಟ್ ಟೈಮ್ ಬಂದುಬಿಟ್ಟು ನಾವು ನಿಮಗೆ ಡೀಟೇಲ್ಸ್ ಎಲ್ಲ ಕಲಿಸ್ತೀವಿ. ಸೊ ಸೈಟ್ ವಿಸಿಟ್ ನಮ್ಮ ಸ್ಟಾಫ್ಸ್ ಬರ್ತಾರೆ, ಬಂದಿದ ಮೇಲೆ ನಿಮಗೆ ಏನು ಡೀಟೇಲ್ಸ್ ಇದು ನಾವು ಮಾಡಿಕೊಡ್ತೀವಿ ನಿಮಗೆ. ಸೊ ಈ ಥರ ನಿಮಗೆ ಪ್ರಾಡಕ್ಟ್ಸ್ ಬೇಕಾದ್ರೆ ಕೆಳಗೆ ಬರೋ ನಂಬರ್ಗೆ ಕಾಲ್ ಮಾಡಿ. 10 ಗಂಟೆಯಿಂದ 6 ಗಂಟೆ ತನಕ ಆಫೀಸ್ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸರ್.